ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, SN ಯೂಟ್ಯೂಬ್ ಕಾಂಪಿಟೇಟಿವ್ ಮ್ಯಾರಥಾನ್ಗೆ ಸ್ವಾಗತವನ್ನು ಬಯಸುತ್ತಾ, ನಾನು ಹರೀಶ್ ಎನ್, ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂಥ 5 ಪುಸ್ತಕಗಳನ್ನು ಈಗಾಗಲೇ ಬರೆದಿದ್ದೇನೆ. ಏನಪ್ಪ ಈ ದಿನ ನಾನು ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಈಗಾಗಲೇ KPSC ಹೊರಡಿಸಿದಂತಹ ಅಧಿಸೂಚನೆ 2023-24ನೇ ಸಾಲಿನ ಏನು KPSC ಪೂರ್ವಭಾವಿ ಪರೀಕ್ಷೆ 5 ಬಾರಿ ಮುಂದೂಡಲಾಗಿತ್ತು. 2024 ಆಗಸ್ಟ್ 27ನೇ ತಾರೀಕು KPSC ಪೂರ್ವಭಾವಿ ಪರೀಕ್ಷೆಯನ್ನು ಮಾಡಿತ್ತು. ಆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳು ಸಾಕಷ್ಟು ಇದ್ದ ಕಾರಣ ಒಂದು ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿತ್ತು. ಅದರ ಫಲವಾಗಿ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ತದನಂತರ 2024 ಡಿಸೆಂಬರ್ 29ರಂದು ಪುನಃ KPSC ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿದ್ದು. ಪುನಃ ಅದೇ ರೀತಿ ಕನ್ನಡ ಪತ್ರಿಕೆಯಲ್ಲಿ 70 ಪ್ರಶ್ನೆಗಳು, ಅಂದರೆ 140 ಅಂಕಗಳಷ್ಟು ಪ್ರಶ್ನೆಗಳು ಲೋಪವನ್ನು ಹೊಂದಿತ್ತು. ಇದನ್ನು ಮನಗೊಂಡ ವಿದ್ಯಾರ್ಥಿಗಳು, ಅಂದರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಸಾಕಷ್ಟು ಒಂದು KPSCಗೆ ಬೇಡಿಕೆಯನ್ನು ಸಲ್ಲಿಸಿತು. ಆದರೆ KPSC ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಸ್ಪಂದಿಸದೆ ಆತುರದಲ್ಲಿ ಏನು KPSC ಪೂರ್ವಭಾವಿ ಪರೀಕ್ಷೆಯ ರಿಸಲ್ಟನ್ನು ಘೋಷಣೆ ಮಾಡುತ್ತೆ. ಆ ರಿಸಲ್ಟ್ ಘೋಷಣೆ ಮಾಡಬೇಕಾದ್ರೆ ಯಾವ ರೀತಿ ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಂಕಗಳನ್ನು ಒಂದು ಕಟ್ ಆಫ್ ಮಾರ್ಕ್ಸನ್ನು ಬಿಟ್ಟಿರಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಅವರು ಕಟ್ ಆಫ್ ಮಾರ್ಕ್ಸನ್ನು ಬಿಡದೆ ಒಂದು ರಿಸಲ್ಟನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ KPSC ತನ್ನ ಮುಖ್ಯ ಪರೀಕ್ಷೆ ದಿನಾಂಕವನ್ನು ಪ್ರಕಟಣೆ ಮಾಡಿಬಿಡ್ತಾರೆ. ಇದರಿಂದ ಎಚ್ಚೆತ್ತುಕೊಂಡ ವಿದ್ಯಾರ್ಥಿಗಳು KITಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿ KITಯಲ್ಲಿ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. KIT ಸರ್ಕಾರದ ಪರವಾಗಿ ಆದೇಶವನ್ನು ಘೋಷಣೆ ಮಾಡುತ್ತೆ. ತದನಂತರ ವಿದ್ಯಾರ್ಥಿಗಳು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟನ್ನು ಹಾಕ್ಕೊಳ್ತಾರೆ. ರಿಟ್ ಹಾಕ್ಕೊಂಡಾಗ ಒಂದು ವಿದ್ಯಾರ್ಥಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮುಖ್ಯ ಪರೀಕ್ಷೆಯನ್ನು ಎದುರಿಸಲು ಅವಕಾಶ ಮಾಡಿಕೊಡುತ್ತೆ. ತದನಂತರ 34 ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡುತ್ತೆ. ಪುನಃ ಕರ್ನಾಟಕ ಉಚ್ಚ ನ್ಯಾಯಾಲಯ 144 ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಎದುರಿಸಲು ಅವಕಾಶ ಮಾಡಿಕೊಡುತ್ತೆ. ಟೋಟಲ್ 178 ವಿದ್ಯಾರ್ಥಿಗಳಿಗೆ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ KS ಮುಖ್ಯ ಪರೀಕ್ಷೆ ಬರೆಯಲು ಒಂದು ಅವಕಾಶ ಮಾಡಿಕೊಡುತ್ತೆ. ಏನಪ್ಪ ಅಂದರೆ, ಒಂದು ದುರದೃಷ್ಟ ಏನಂದರೆ, ಈಗ 178 ವಿದ್ಯಾರ್ಥಿಗಳಿಗೆ ಮಾತ್ರ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು 70,000 ವಿದ್ಯಾರ್ಥಿಗಳಿದ್ದಾರೆ. 70,000 ವಿದ್ಯಾರ್ಥಿಗಳಿಗೆ ಪುನಃ ಮರುಪರೀಕ್ಷೆ ಮುಖ್ಯ ಪರೀಕ್ಷೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದ ಕಾರಣ ಆರ್ಥಿಕ ಸಬಲರಾಗಿರುವಂತಹ ವಿದ್ಯಾರ್ಥಿಗಳು ಹೈಕೋರ್ಟಲ್ಲಿ ಪಿಟಿಷನ್ ಹಾಕ್ಕೊಂಡು ಅವರು ಒಂದು ನ್ಯಾಯವನ್ನು ದೊರಕಿಸ್ಕೊಂಡಿದ್ದಾರೆ. ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮನಗೊಂಡು ಏನು KPSC ಒಂದು ಪ್ರಶ್ನೆ ಪತ್ರಿಕೆ ಲೋಪದೋಷ ಆಗಿದೆ ಅಂತ ತಿಳಿದು ಅವರಿಗೆ ಒಂದು ಎಂಟ್ರಿ ಮಾಡನ್ನು ಕೊಟ್ಟು ಅವರು ಮುಖ್ಯ ಪರೀಕ್ಷೆಗೆ ಎಲಿಜಿಬಲ್ ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನು ಕರ್ನಾಟಕದ 70,000 ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆಗೆ ಎಲಿಜಿಬಲ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಂಬಲಲ್ಲಿ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಅಂಶ ಇದೆ. ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಯಾರೇ ಆಗಿರಲು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಬಾರ್ದು ಅಂತ ಹೇಳಿದ್ದಾರೆ. ಹಾಗೂ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ನಂಬರ್ 14ನಲ್ಲಿ ಹೇಳ್ತಾರೆ ಸಮಾನತೆ ಹಕ್ಕು, ಇಲ್ಲಿ ಸಮಾಜದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಹಕ್ಕು ಉಲ್ಲಂಘನೆ ಆಗಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿನ ಬೆಂಗಳೂರಿನ ವಿದ್ಯಾರ್ಥಿಗಳು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕೊಂಡು ಏನು ಎಂಟ್ರಿ ಮಾಡಿ ತಗೊಂಡು ಕರ್ನಾಟಕದ ಯಾವುದೋ ಮೂಲೆಯಲ್ಲಿರೋ ಚಾಮರಾಜನಗರ ಆಗಿರ್ಬೋದು, ಬೀದರ್ ಆಗಿರಬಹುದು, ಕಲಬುರಗಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಕೋಲಾರ ಆಗಿರಬಹುದು, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ KS ಪರೀಕ್ಷೆಯನ್ನು ಎದುರಿಸುತ್ತಿರುವ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಅವರ ಆರ್ಥಿಕತೆ ಕುಂಠಿತದಿಂದಾಗಿ ಅವರು
ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ. ಆ ಕಾರಣದಿಂದಾಗಿ KPSC ಅವರು ಈ ಕೂಡಲೇ ಎಚ್ಚೆತ್ತುಕೊಂಡು ಹೈಕೋರ್ಟಲ್ಲಿ ಏನು ಒಂದು 178 ಜನಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಎಂಟ್ರಿ ಆರ್ಡರ್ ಆಗಿದೆಯಲ್ಲ ಅದನ್ನೇ ಪರಿಗಣಿಸಿ 70,000 ವಿದ್ಯಾರ್ಥಿಗಳಿಗೂ ಸಹ ಈ ಮುಖ್ಯ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡ್ಬೇಕು, ಅಥವಾ ಈ ನೋಟಿಫಿಕೇಷನ್ನ ರದ್ದು ಮಾಡಿ ಪುನಃ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು. ಈಗೇನು 384 ಪೋಸ್ಟು ಮತ್ತು ಉಳಿಕೆ 200 ಪೋಸ್ಟುಗಳನ್ನು ಸೇರಿಸಿ ಒಂದು 500+ KS ಪರೀಕ್ಷೆಯನ್ನು ಪುನಃ ಅಧಿಸೂಚನೆ ಹೊರಡಿಸಿ ರೀನೋಟಿಫಿಕೇಷನ್ ಹೊರಡಿಸಿದರೆ ಕರ್ನಾಟಕದ ಎಲ್ಲ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಹಾಗೂ ಇದು KS ಪರೀಕ್ಷೆ ಒಂದು ಕರ್ನಾಟಕದ ಅತ್ಯುನ್ನತ ನಾಗರಿಕ ಸೇವಾ ಪರೀಕ್ಷೆ ಆಗಿದೆ. ಆ ಕಾರಣದಿಂದಾಗಿ ಇದು ಸಣ್ಣ ಪುಟ್ಟ ಪರೀಕ್ಷೆ ಅಲ್ಲ, ಇದಕ್ಕೆ ಸಾಕಷ್ಟು ಪರಿಶ್ರಮ ಪಡ್ತಿದ್ದಾರೆ. ಈಗೇನು 178 ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಮಾಡಿಕೊಟ್ಟಿದೆ ಹೈಕೋರ್ಟು, ಅವರಿಗೆ